ಡಾಕ್ಟರ್ ಬಸವರಾಜ್ ತನಗೆ ಕಿರುಕುಳ ಕೊಟ್ಟಿದ್ದಾನಂತೆ ಅಂತ ಮಹಿಳೆಯನ್ನ ದೂರು ಕೊಟ್ಟಿದ್ದಾರೆ. ತಿಂಗಳು ಕಳೆದರೂ ಆತನ ಬಂಧನವಾಗಿಲ್ಲ ಅಂತ ಆಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಯುವತಿಯಿಂದಲೇ ಹನಿ ಟ್ರ್ಯಾಪ್ ಅಂತ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಮಹಿಳೆ ಮತ್ತು ಆಕೆಯ ಪತಿಯ ವಿರುದ್ಧ ಗಂಭೀರ ಆರೋಪ ಇದು. ಜೈ ಹಿಂದ್ ಸಂಘಟನೆ ಅಧ್ಯಕ್ಷ ಸೈಯದ್ ಅಖ್ತರ್ರಿಂದ ಇದು ಬಿಡುಗಡೆ ಆಗಿದೆ. ಡಾಕ್ಟರ್ ಬಸವರಾಜ್ ಪತ್ನಿ ಮಕ್ಕಳಿಗೆ ತಿಳಿಸ್ತೇವೆ ಅಂತ ಬ್ಲ್ಯಾಕ್ ಮೇಲ್ನ ಮಾಡ್ತಾ ಇದ್ದಾರೆ. ಚೆಕ್, ಫೋನ್ ಪೇ ಸೇರಿ 7 ಲಕ್ಷಕ್ಕೂ ಹೆಚ್ಚು ಹಣವನ್ನು ಈಗಾಗಲೇ ಪೀಕಿರುವಂಥ ಆರೋಪ. ಅರೆಸ್ಟ್ ಮಾಡ್ಬೇಕು ಸರ್. ಕಂಪ್ಲೇಂಟ್ ಕೊಟ್ಬಿಟ್ಟು 1 ತಿಂಗಳಾಗಿದೆ ಸರ್, ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ವಿ. ಕೂಡಲೇ ಅವ್ರನ್ನ ನನ್ನ ಮೇಲೆ ದೌರ್ಜನ್ಯ ದಬ್ಬಳಿಕೆ ಮಾಡಿ ನನ್ನ ಹತ್ರ ಕೆಟ್ಟದಾಗ ನಡ್ಕೊಂಡು ತುಂಬಾ ಅಸಹ್ಯವಾಗಿ ನಡ್ಕೊಂಡಿದ್ದಾರೆ ಸರ್. ಅದಕ್ಕೋಗಿ ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. 2 ಸೇರಿಸಿ ಕೊಟ್ಟಿದ್ದೀನಿ, ಅಟ್ರಾಸಿಟಿ ಕೇಸಿನ ಕೊಟ್ಟಿದ್ದೀನಿ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್. 1 ತಿಂಗಳಾಯಿತು ಅರೆಸ್ಟ್ ಮಾಡಿಲ್ಲ. ಏನಕ್ಕೆ? ಕಾನೂನು ಅವರಿಗೆ ಸೇಫ್ ಮಾಡ್ತಿದ್ಯಾ ಏನು? ನನ್ನ ಮೇಲೆ ಅತ್ಯಾಚಾರ ಎಲ್ಲ ನನ್ನ ಮೇಲೆ ಕೆಟ್ಟದಾಗಿ ಸರ್, ಕೆಟ್ಟದಾಗ ನಡ್ಕೊಂಡಿದ್ದಾರೆ ಸರ್. ನನ್ನನ್ನೆಲ್ಲ ನಾನು ಮಿಸ್ ಇದು ಮಾಡಿಕೊಂಡು ನಾನು ದುಡ್ಡು ಕೊಡ್ತೀನಿ, ಎಷ್ಟು ಬೇಕಾದ ದುಡ್ಡು ಕೊಡ್ತೀನಿ, ನನ್ನ ಜೊತೆ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳಿದ್ದಾರೆ. ಇಲ್ಲ ಸರ್, ಕೊಟ್ಟಿಲ್ಲ. ನಾನು ತೋರಿಸ್ತೀನಿ ಸರ್, ಪ್ರಿಯಾಂಕ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಪ್ರೂಫ್ ತೋರಿಸ್ತೀನಿ. ನಾನು ಅದಕ್ಕೆ ಇದು ಮಾಡ್ತೀನಿ. ಏನು ಕೊಟ್ಟಿದ್ದಾರೆ ಅಂತ ಕೇಳ್ತೀನಿ ಸರ್. ಸರ್ ಅವ್ರ ನಮ್ಮ ಫ್ರೆಂಡ್ಸ್ ಸರ್, ಫ್ರೆಂಡ್ ಅವ್ರು ನಮ್ಗೆ. ಅವ್ರು ನನಗೆ ತೋರಿಸ್ತೀವಿ ಸರ್. ನನಗೆ ಕೊಟ್ಟಿರೋದಕ್ಕೆ ನನಗೆ ಪ್ರೂಫ್ ತೋರಿಸ್ತೀವಿ. ಪ್ರಿಯಾಂಕ ಕೊಟ್ಟಿದ್ದೀನಿ ಅನ್ನೋದು ಪ್ರೂಫ್ ತೋರಿಸ್ತೀವಿ. ಏನು ಕೊಟ್ಟರು ಅಂತ ನಾನು ಕೇಳ್ತೀನಿ. ನನ್ನ ಹತ್ರ ದಾಖಲೆ ಇದೆ ಸರ್. ನಾನು ಎಲ್ಲಿ ಇಡಬೇಕು ಅಲ್ಲಿ ಇಡ್ತೀನಿ. ಹೌದು, ತೋರಿಸ್ತೀವಿ ಸರ್. ಕಾನೂನು ಇದೆಯಲ್ಲ, ತನಿಖೆ ಮಾಡ್ಲಿ. ಕಾನೂನು ಇದೆ ತಾನೆ. ಹನಿ ಟ್ರ್ಯಾಪ್ ಅಂತ ಹೆಂಗ್ ಹೇಳ್ತೀರಾ ನೀವು? ಅವ್ರು ಮಾಡ್ತಾರೆ ಸರ್, ನೀವ್ ಹೆಂಗ್ ಹೇಳ್ತೀರಾ? ತನಿಖೆ ಮಾಡ್ಲಿ. ಅವ್ರ ಹೆಂಗ್ ಹೇಳ್ತಾರ? ಅವ್ರೇನ್ ಕಾನೂನು ಅವರು ತನಿಖೆ ಮಾಡ್ಲಿ ಸರ್. ಹನಿ ಟ್ರ್ಯಾಪ್ ಮಾಡಕ್ಕೆ ತನಿಖೆ 4 ವರ್ಷ ಬೇಕಿತ್ತ? ಕೆಟ್ಟ ಕಾಮಕ್ಕೂ ನನ್ನ ಮಗನ ಸಪೋರ್ಟ್ ಮಾಡ್ತೀರಾ ಸರ್? ಎಲ್ಲರೂ ಕಾನೂನು ಸಪೋರ್ಟ್ ಮಾಡ್ತಿದ್ಯಾ? ತನಿಖೆ ಮಾಡ್ಬೇಕು ಸರ್, ತನಿಖೆ ಮಾಡ್ಬೇಕು. ಈಗ ತಪ್ಪ ಯಾವ್ದೋ ಸರಿ ಯಾವ್ದೋ, ಅವ್ನು ಯಾರಿಗೆ ದುಡ್ಡು ಕೊಟ್ಟ, ಏನಕ್ಕೆ ಕೊಟ್ಟ, ಯಾಕೆ ಕೊಟ್ಟ, ಅದೆಲ್ಲ ಪ್ರೂಫ್ ನಮ್ಗೆ ಇದೆ. ಆಯ್ತಾ? ನನ್ನ ಹತ್ರ ಇದೆ. ನಾನು ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀನಿ. ನನಗೆ ಕೊಟ್ಟಿಲ್ಲ ಸರ್, ನಾನು ಇಸ್ಕೊಂಡಿಲ್ಲ ಸರ್. ಯಾರಿಗೆ ಕೊಟ್ಟಿದ್ದಾನೆ ಕೇಳಿ, ಯಾಕೆ ಕೊಟ್ಟಿದ್ದಾನೆ ಅದು ಗೊತ್ತಾಗ್ಬೇಕಲ್ಲ. ನಮ್ಮ ಮೇಲೆ ಉಮೇಶ್ ಸರ್ ನಾನು ಕೇಸ್ ಕೊಡಕ್ ಹೋಗಿದ್ದೆ ಸರ್. ಇದಕ್ಕಿಂತ ಮುಂಚೆ ನಾನು ಕೇಸ್ ಕೊಡಕ್ ಹೋಗಿದ್ದೆ. ಉಮೇಶ್ ಸರ್ ಕೇಸ್ ತಗೊಂಡಿಲ್ಲ. ಇಲ್ಲಮ್ಮ ಕರೆದು ನಾನು ಮಾತಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇನೇನ್ ಮಾಡಿದ್ರೋ ಗೊತ್ತಿಲ್ಲ. ಮಾತಾಡಿ ಏನೋ ಒಂದು ಹೆಣ್ಮಕ್ಳಿದ್ಯಾ, ಬೇಡ ಪಬ್ಲಿಕ್ ಮಾಡೋದು ಬೇಡ, ನಾನು ಕುತ್ಕೊಂಡು ಏನೋ ಒಂದು ಮಾತಾಡಿ, ನಿನ್ಗೂ ಹೆಣ್ಮಕ್ಳಿದಾರೆ, ನೀನು ಸುಮ್ಮನೆ ಯಾಕೆ ಪಬ್ಲಿಕ್ ಮಾಡ್ತೀಯ? ಅವ್ರ ಹತ್ರ ಬುಕ್ ಆಗಿ ಅದೇನೇನ್ ಮಾಡಿದ್ರೋ ಗೊತ್ತಿಲ್ಲ ಸರ್. ನಮ್ಮ ಮೇಲೆ ಕೇಸ್ ಹಾಕಿದ್ರು. ಆಯ್ತಾ? ಅದಾದ್ಮೇಲೆ ನಾನು ಹಿಂಗೆ ಮಹಿಳೆಯರಿಗೆಲ್ಲ ಬಿಡು ಹಾಳಾಗ್ ಹೋಗ್ಲಿ, ಏನೋ ಒಂದ್ ಕೆಟ್ಟಗಳಿಗೆ ಆಗೈತೆ, ನ್ಯಾಯ ಸಿಗಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ನಾವು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಕೊಂಡು ಓಡಾಡ್ತಿದ್ವಿ. ಮತ್ತೆ ನಾನು ಅದೇ ಓಡಾಡ್ತಿದ್ದೆ, ಅದೇ ತರನೇ ಕೆಟ್ಟದಾಗ ನನ್ನ ಹತ್ರ ಎಲ್ಲಂದ್ರಲ್ಲೇ ನಡ್ಕೊಳ್ತಾ ಇದ್ದೆ. ನಾನು ಹೆಂಗ್ ಸುಮ್ಮಿರ್ಲಿ ಸರ್? ನಾನು ಇಲ್ಲಿ ಓಡಾಡೋದೇ ತಪ್ಪ? ಕೆಟ್ಟದಾಗ ಅಂದ್ರೆ ನಿಂತ ಮಾದಿಗಳು ಸುಳ್ಳು ನೋಡಿದೀನಿ ಅಂದ್ರೆ ಏನ್ ನೋಡಿದಾನೆ ಸರ್ ಅವನು? ಏನ್ ನೋಡಿದಾನೆ? ತೋರಿಸ್ಬೇಕು ಸರ್. ನನಗೆ ಪ್ರೂಫ್ ಬೇಕು. ಅವ್ನು ಯಾರಿಗೆ ಕೊಟ್ಟಿದ್ದಾನೆ? ಪ್ರಿಯಾಂಕ ಕೊಟ್ಟಿರ್ಬೇಕಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಘವೇಂದ್ರ, ಡಾಕ್ಟರ್ ಬಸವರಾಜ್ಗೆ ಹನಿ ಟ್ರ್ಯಾಪ್ ಅನ್ನೋ ಆರೋಪ. ಈಗ ಪ್ರತಿಭಟನೆಯನ್ನ ಕೂಡ ಸಂತ್ರಸ್ತ ಮಹಿಳೆ ಮಾಡ್ತಾ ಇದ್ದಾರೆ. ಮಾಹಿತಿನ ಹಂಚ್ಕೊಳ್ಳೋದಾದ್ರೆ ಮಧುಸೂದನ್, ಏನು ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಡಾಕ್ಟರ್ ಬಸವರಾಜ್ ಅವರಿಗೆ ಹನಿ ಟ್ರ್ಯಾಪ್ ನಡೀತಾ ಅಂತಕ್ಕಂಥ ವಿಚಾರ ಸದ್ಯ ಸಾಕಷ್ಟು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ಡಾಕ್ಟರ್ ಬಸವರಾಜ್ ಅವರು ಮತ್ತೆ ಈ ನೊಂದಂತ ಯುವತಿ ಏನಿದ್ದಾರೆ, ಕಳೆದ 3 ವರ್ಷಗಳಿಂದ ಪರಸ್ಪರ ಪರಿಚಯ. ಹಾಗಾಗಿ ಒಂದು ಸಂದರ್ಭದಲ್ಲಿ ತಮ್ಮ ಮಗಳಿಗೆ ಅನಾರೋಗ್ಯ ಇದೆ ಅಂತಕ್ಕಂಥ ವಿಚಾರವಾಗಿ ವೈದ್ಯರ ಮನೆಗೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನನಗೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತಕ್ಕಂಥದ್ದು ನೊಂದಂತ ಮಹಿಳೆಯ ಒಂದು ಆರೋಪ. ಈ ಸಂಬಂಧ ಮಹಿಳೆ DCRE ಪೊಲೀಸ್ ಠಾಣೆಯಲ್ಲಿ ವೈದ್ಯರ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿದ್ರು. ಅದಾದ ಬಳಿಕ ಸುಮಾರು 9 ತಿಂಗಳ ಅವಧಿಯಲ್ಲಿ ಈ ರೀತಿ ತನ್ನ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯವನ್ನ ನಾನು ಇತರರಿಗೆ ಹೇಳ್ತೇನೆ, ತಿನ್ನ ತಾಯಿ ಮತ್ತು ಮಕ್ಕಳಿಗೆ ಹೇಳ್ತೇನೆ, ಹೆಂಡತಿಗೆ ಹೇಳ್ತೇನೆ ಅಂತಕ್ಕಂಥ ವಿಚಾರವನ್ನ ಮುಂದಿಟ್ಟುಕೊಂಡು ಈ ರೀತಿಯಾಗಿ ನೊಂದಂತ ಮಹಿಳೆ ಮತ್ತು ಆಕೆಯ ಪತಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಪ್ರತಾಪ್ ಎಂಬುವರಿಂದ ಸುಮಾರು 7 ಲಕ್ಷಕ್ಕೂ ಅಧಿಕ ಹಣವನ್ನ ಫೋನ್ಪೇ ಮಾಡಿಸಿಕೊಂಡಿದ್ದಾರೆ ವೈದ್ಯರಿಂದ, ಚೆಕ್ ಮೂಲಕ ಪಡೆದಿದ್ದಾರೆ ಅಂತಕ್ಕಂಥ ಆರೋಪವನ್ನ ಸದ್ಯ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಸವರಾಜ್ ಅವರನ್ನ ಬೆಂಬಲಿಸಿ ಒಂದಷ್ಟು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಸಾಕಷ್ಟು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಫೋನ್ ಪೇ ಮತ್ತು ಚೆಕ್ ಮೂಲಕ ಪ್ರತಾಪ್ ಎಂಬುವರು ಹಣ ಪಡೆದಿದ್ದಾರೆ. ಇದೇ ಘಟನೆಯನ್ನ ಮುಂದಿಟ್ಟುಕೊಂಡು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಜೊತೆಗೆ
ಡಾಕ್ಟರ್ ಬಸವರಾಜ್ ಅವರು ಕೂಡ ತನಗೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ರೀತಿಯಲ್ಲಿ ದೌರ್ಜನ್ಯ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನ ಮುಂದಿಟ್ಕೊಂಡು ಸದ್ಯ ಪ್ರತಾಪ್ ಮತ್ತು ನೊಂದಂತ ಮಹಿಳೆಯ ವಿರುದ್ಧ ನಗರ ಠಾಣೆಯಲ್ಲಿ ಕೂಡ ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಒಂದು ಕಡೆ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಚಾರ ಸದ್ದು ಮಾಡ್ತಾ ಇದ್ರೆ, ಇನ್ನೊಂದು ರೀತಿಯಲ್ಲಿ ವೈದ್ಯರಿಂದ ಲೈಂಗಿಕ ದೌರ್ಜನ್ಯ ನಡೀತಾ ಅಂತಕ್ಕಂಥ ವಿಚಾರ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸ್ ಠಾಣೆಯ ಮೆಟ್ಲೇರಿದ ವಿಷಯ. ಸದ್ಯ ಘಟನೆಯ ಕುರಿತಂತೆ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದು ಪೊಲೀಸ್ ತನಿಖೆಯಿಂದ ಬಯಲಾಗಬೇಕಾಗಿರ್ತಕ್ಕಂಥದ್ದು. ಮತ್ಸೂದ, ಧನ್ಯವಾದ ರಾಘವೇಂದ್ರ ನಿಮ್ಮ ಮಾಹಿತಿಗೆ.